ಎಸ್ ಜಾನಕಿ ಅಮ್ಮ ಅಂದರೆ ಕನ್ನಡದ ಗಾನ ಕೋಗಿಲೆ ಅವರು. ಅವ್ರನ್ನ ಮರೆಯೋಕ್ಕೆ ಸಾಧ್ಯ ಇಲ್ಲ. ಅವ್ರ ನಾಡುಗಳು ಕೇಳ್ಕೊಂಡೇ ನಾವೆಲ್ಲ ಬೆಳ್ಕೊಂಡು ಬಂದಿರೋದು. ಆದ್ರೆ ಅವ್ರದ್ದೊಂದು ಹಾಡು ಹೇಳ್ತೀನಿ. ದೇವರ ಆಟ ಬಲ್ಲವರಾರು, ಆತನ ಎದಿರು ನಿಲ್ಲುವರಾರು. ದೇವರ ಸುಖವ ಕೊಡುವ, ಕೇಳದೆ ದುಃಖವ ಕೊಡುವ, ತನ್ನ ಮನದಂತೆ ಕುಣಿಸಿ ಹಾಡುವ. ದೇವರ ಆಟ ಬಲ್ಲವರಾರು, ಆತನ ಎದಿರು ನಿಲ್ಲುವರಾರು. ಪದ್ಮ ಅಂತ. ಜೈಪುರ ಮನಸ್ಪೂರ್ವಕವಾಗಿ ನಾನು ಹೇಳ್ತೀನಿ, ಭಾರತದ ಇತಿಹಾಸದಲ್ಲಿ ಆ ಥರ ಹುಟ್ಟಿ ಬರೋಕ್ಕೆ ಸಾಧ್ಯನೇ ಇಲ್ಲ. ತುಂಬ 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 ಅವ್ರ ವಿಶೇಷತೆಗಳೆಲ್ಲ ಅಂದರೆ ತುಂಬ ಸಿಂಪ್ಲಿ ಅವರನ್ನು ನನ್ನ ಜೀವನದಲ್ಲಿ ನಾನು ನೋಡ್ತೀನೋ ಇಲ್ಲ ಅನ್ಕೋಬಿಟ್ಟಿದ್ದೆ. ನನ್ನ ನೆಚ್ಚಿನ ಅಚ್ಚುಮೆಚ್ಚಿನ ಗಾಯಕಿ ಅಂದರೆ ನನಗೆ ಎಸ್ ಜಾನಕಮ್ಮ ಅವರು. ಅವ್ರನ್ನ ಇವತ್ತು ನಾನು ಕಣ್ತುಂಬಿಕೊಂಡು ಬಂದೆ ನಾನು. ಅವರು ಅದು ನಮ್ಮ ಕರ್ನಾಟಕದಲ್ಲಿ ಅವರು ಹುಟ್ಟದೇ ಇದ್ರು ನಮ್ಮ ಕರ್ನಾಟಕದಲ್ಲೇ ನಮ್ಮ ಮೈಸೂರನ್ನ ಆಯ್ಕೆ ಮಾಡಿಕೊಂಡು ಅವ್ರು ಇಷ್ಟಪಟ್ಟು ಇಲ್ಲಿ ಬಂದಿದ್ದಾರೆ ಅಂದರೆ ನಮ್ಮಂಥ ಪುಣ್ಯವಂತರು ಯಾರು ಇಲ್ಲ ಅನ್ಕೋತೀನಿ ನಾನು. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅವ್ರನ್ನ ಭಾರತದ ಚಿತ್ರರಂಗನೇ ಮರಿಬಾರ್ದು. ಅವ್ರು ಎಂತ ಒಂದು ಚಿಕ್ಕ ಪುಟ್ಟ ಪಾಪುನ ಅಂದರೆ ಧ್ವನಿಯಿಂದ ಹಿಡಿದು ಒಂದು ಏಜ್ ಆಗಿರ್ತಕ್ಕಂಥ ವಯಸ್ಸಾಗಿರ್ತಕ್ಕಂಥವ್ರು ವಾಯ್ಸಲ್ಲಿ ಕೂಡ ಎಲ್ಲರಿಗೂ ಸೂಟಬಲ್ ಆಗೋ ಥರ ಹಾಡುಗಳನ್ನು ಹಾಡಿದ್ದಾರೆ. ಒಂದು 48,000 50,000ದವರೆಗೂ ಹಾಡುಗಳನ್ನು ಹೇಳಿದ್ದಾರೆ. ಅವರ ಪ್ರತಿಯೊಂದು ಹಾಡುಗಳನ್ನು ನಾನು ನನ್ನ ಮನಸ್ಸಲ್ಲೇ ಇಟ್ಕೊಂಡು ನಾನು ಅದರಲ್ಲೇ ಜೀವಿಸ್ತಾ ಇರ್ತೀನಿ. ನಾನು ಪ್ರತಿ ನಾನು ಅವ್ರ ಹಾಡುಗಳಲ್ಲೇ ನಾನು ಭಾವನಾತ್ಮಕವಾಗಿ ತುಂಬ್ಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸರ್. ನಮಸ್ಕಾರ. ನಮ್ಮ ಜಾನಕಮ್ಮ ಅಂದರೆ ನನಗೆ ತುಂಬ ಇಷ್ಟ. ಅವರ ಹಾಡುಗಳಂದ್ರೂ ತುಂಬ ಇಷ್ಟ. ಅವರು ಮತ್ತೆ ನಾವು ಅವ್ರ ದೇವತೆ ಅಂತಾನೆ ಅಂತ ತಿಳ್ಕೊಂಡಿದ್ವಿ. ನಮ್ಮ ಮೈಸೂರಲ್ಲಿ ನೆಲೆಸಿರೋದು, ನಮ್ಮ ಕನ್ನಡ ಇಷ್ಟಪಟ್ಟಿರೋದು ತುಂಬ ಸಂತೋಷ ಆಗ್ತಿದೆ. ಮತ್ತೆ ಈ ಜನ್ಮಕ್ಕೆ ಇಷ್ಟೇ ಅನಿಸುತ್ತೆ. ಇನ್ನೆಷ್ಟು ಯಾವ ಜನ್ಮ ಬಂದು ಇಂಥ ಒಳ್ಳೆಯವರು ದೇವತೆ ಸಿಗಲ್ಲ. ಮತ್ತೆ ಇವ್ರ ಥರ ಆಡಿದ್ರು ಯಾರು ಇವ್ರ ಥರ ಬರಲ್ಲ. ಇವರು ಮತ್ತೆ SP ಬಾಲಸುಬ್ರಹ್ಮಣ್ಯ ಅವ್ರದ್ದು ಅಂತ. ನಾನು ಏನು ಹೇಳಕ್ ಇಷ್ಟಪಡ್ತೀನಿ, ಪಾಪ ದೇವ್ರ ದರ್ಶನ ಮಾಡಿದ್ವಿ. ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲ ದೇವ್ರು ನೋಡಕ್ ನಮ್ಗೆ ಆಗ್ಲಿಲ್ಲ. ಈ ತಾಯಿ ದೇವ್ರ ನೋಡಕ್ ಬಂದಿದೀವಿ. ಎಲ್ಲೂ ಹೋಗಕ್ ಆಗ್ತಾ ಇಲ್ಲ. ಯಾವ ದೇವ್ರ ನೋಡಕ್ ಹೋಗಕ್ ನಮ್ಗೆ ಆಗಕ್ಕಿಲ್ಲ, ಆಗ್ಲಿಲ್ಲ, ಆಗ್ತಾನು ಇಲ್ಲ. ಈ ದೇವ್ರ ದರ್ಶನ ತುಂಬಾ ಸ್ವಲ್ಪ ಪಾವಲ ಆಯ್ತು. ದೇವ್ರ ದರ್ಶನ ಮಾಡಿದ್ರೆ ನಾವು ಇಷ್ಟು ಪುಣ್ಯ ಮಾಡಿದೀವಿ, ಅಷ್ಟು ಪುಣ್ಯ ಮಾಡಿದೀನಿ. ಆಗ್ತೀನಿ ಅಲ್ಲಿ ಬೆಂಗಳೂರಿಂದ ಬಸ್ಸಿರೋದು ತಾನೇ ಬಂದೆ. ತುಂಬಾ ಸಂತೋಷ ಆಗ್ತದೆ. ನಮ್ಗೆ ಇನ್ನೂ ನೋಡ್ಬೇಕು ಅಂತ ಅನಿಸ್ತಾ ಇದೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಬೆಂಗಳೂರಿಂದ ಆಶಾ. ಪ್ರಪಂಚದ ಮೇರು ವ್ಯಕ್ತಿತ್ವ ಮೇಡಮ್. ಅವ್ರು ಇವತ್ತೇ ನೋಡಿದ್ದು ಅವ್ರು ನಂಗೆ ತುಂಬಾ ಸಂತೋಷ ಆಯ್ತು. ಒಂಥರ ದುಃಖನು ಅಷ್ಟೇ. ಅವ್ರ ಮುಖ ನೋಡಿ ಇನ್ನು ಎದ್ದು ಬಂದಂಗೆ ಇದಾರೆ. ಅವ್ರದೊಂದು ಹಾಡು ಹೇಳಕ್ ಇಷ್ಟಪಡ್ತೀನಿ. ಬಿಸಿಲಾದರೇನು ಮಳೆಯಾದರೇನು ಜೊತೆಯಾಗಿ ಎಂದು ನಾನಿಲ್ಲವೇನು, ನೀ ನನ್ನ ಜೀವ ಎಂದಿಗೂ. ಬಿಸಿಲಾದರೇನು ಮಳೆಯಾದರೇನು ಬಿಸಿಲಾದರೇನು. ಆ ಥರ ಮುಂದೆ ಯಾರು ಹುಟ್ಟೋದು ಇಲ್ಲ, ಮುಂದೆ ಹುಟ್ಟಿಯೂ ಇಲ್ಲ, ಮುಂದೆ ಹುಟ್ಟೋದೂ ಇಲ್ಲ. ಯಾಕಂದ್ರೆ 48,000 ಹಾಡು ಯಾರು ಆಡಕ್ಕೂ ಆಗೋದಿಲ್ಲ. ಅಷ್ಟು ಒಂದು ಶಕ್ತಿನೂ ಇಲ್ಲ. ಆ ಶಕ್ತಿ ಭಗವಂತ ದೇವರಿಗೆ ಆ ವರನೇ ಇರಬೇಕು. ಆ ಥರ ಕೊಟ್ಟಿದ್ದಾರೆ ಆ ಮೇಡಮ್ಗೆ ಎಲ್ಲ. ನಾವು ಪಡೆದಿದ್ದು ನಾವು ಧನ್ಯವಾದ. ಇಷ್ಟು ಸರ್, ನಾವು ಅವರ ಅಭಿಮಾನಿ. ಮತ್ತೆ ಅವರ ಹಾಡಿಂದ ಎಷ್ಟೋ ವೇದಿಕೆ ಮೇಲೆ ನಾನು ಹಾಡುಗಳು ಆಡಿದ್ದೀನಿ. ಅವ್ರಿಗೋಸ್ಕರ ಒಂದು ಹಾಡು ಹೇಳ್ತೀನಿ ಸರ್. ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ, ಕಣ್ಣಲ್ಲಿ ತುಂಬಿರುವೆ, ಮನದಲ್ಲಿ ಮನೆ ಮಾಡಿ. ಅಷ್ಟೇ ಸರ್. ಅವ್ರಿಗೆ ನಾವು ನಮ್ಮ ಮನಗಳು ಅಷ್ಟೇ. ನಾವು ಹೊಳೆನರಸೀಪುರದಿಂದ ಬಂದಿದ್ದೀವಿ. ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ನಾವು 1 ದಿವಸ 2 ದಿವಸ ಸಾಲೋದಿಲ್ಲ. ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಲಿ ಅನ್ನೋದು ಒಂದೇ ಬಯಸ. ಸರ್, ನಾವು ವೆಂಕಟೇಶ್ ಮೂರ್ತಿ ಅಂತ ಮೈಸೂರಲ್ಲೇ ಇರೋದು. ಮೇಡಮ್ ಅವರು ಇವತ್ತು ನಿಧನ ಹೊಂದಿದ್ದಾರೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬಯಸ್ತೀವಿ. ಯಾಕೆಂದರೆ ಈ ದಿನ ಮೈಸೂರಲ್ಲಿ ನೆಲೆಸಿದ್ರು ಅಂತ ನಮ್ಗೆ ಗೊತ್ತಿತ್ತು, ಆದರೆ ಅವ್ರನ್ನ ನೋಡೋಕ್ಕಾಗಿರಲಿಲ್ಲ. ಈ ದಿನ ಈ ಸೌಭಾಗ್ಯ ನಮ್ಗೆ ಸಿಕ್ಕಿದೆ.
ಸತ್ಮೇಲಂತ ನೋಡೋಂಥ ಭಾಗ್ಯ ನಮ್ಗೆ ಸಿಕ್ಕಿದೆ. ದೇವರು ಅವ್ರ ಆತ್ಮಕ್ಕೆ ಶಾಂತಿ ಕೊಡಲಿ. ಅವ್ರು ಆಡಿರೋಂಥ ಹಾಡುಗಳು ಮಾತ್ರ ಇನ್ನೂ ಜೀವಂತವಾಗಿ ನಮ್ಮ ಕರ್ನಾಟಕದಲ್ಲಿ ಇರುತ್ತೆ. ಅವ್ರು ಸತ್ತಿದ್ರು ಕೂಡ ಹಾಡುಗಳನ್ನ ಕೇಳಿದಾಗ ಮೇಡಮ್ನ ನಾವು ನೆನೆಸ್ಕೋತೀವಿ. ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.